ಈಗ 413ನೇ ಕಥೆಯನ್ನು ಕೇಳೋಣ. ಜನ್ನು ಎಂಬ ಋಷಿಗಳು ತಪಸ್ಸು ಮಾಡುತ್ತಿದ್ದರು. ಜನ್ನು ಅಂತ ಅವರ ಹೆಸರು. ಭಗೀರಥ ತನ್ನ ತಪಸ್ಸಿನ ಪ್ರಭಾವದಿಂದ ಗಂಗೆಯನ್ನು ಕೆಳಗೆ ಇಳಿಸಿದ್ದಾನೆ. ರುದ್ರದೇವರು ಅವಳ ವೇಗವನ್ನು ತನ್ನ ಜಟೆಯಲ್ಲಿ ಧರಿಸಿದ್ರು. ಅಂತೂ ಭೂಮಿಗೆ ಬಂದಿದ್ದಾಳೆ. ಭಗೀರಥ ತನ್ನ ರಥದಲ್ಲಿ ಮುಂದೆ ಮುಂದೆ ಹೋಗ್ತಿದ್ದಾನೆ. ಅವನ ಹಿಂದೆ ಗಂಗೆ ಬರ್ತಿದ್ದಾಳೆ. ಆ ಜಿಗಿದು ಬರೆಯುತ್ತಿರುವ ಗಂಗೆ ಈ ಜನ್ನುವಿನ ಆಶ್ರಮಕ್ಕೆ ಬರ್ತಾಳೆ. ಬಂದವಳೆ ಅವರ ಆಶ್ರಮವನ್ನೇ ಕೊಚ್ಚಿಕೊಂಡು ಹೋಗ್ತಿದ್ದಾಳೆ. ಯಜ್ಞವನ್ನು ಮಾಡ್ತಿದ್ರು, ಯಾಗ ನಡೆಸ್ತಾ ಇದ್ದಾರೆ. ಯಾಗ ವೇದಿಕೆ ಎಲ್ಲ ಕೊಚ್ಚಿಕೊಂಡು ಹೋಗ್ತಿದ್ದಾರೆಲ್ಲ. ಯಾಗ ಮಂಟಪವು ನೀರಿನ ಪಾಲಾಯಿತು. ಯಾಗ ಅರ್ಧದಲ್ಲೇ ನಿಲ್ಲುವಂತಾಯಿತು. ಯಾಗ ಮಂಟಪ ಎಲ್ಲ ಕೂಡ ಹೊಟ್ಟೋಗ್ಬಿಡ್ತು ಆ ನೀರಿನ ಪ್ರವಾಹದಲ್ಲಿ. ಸಿಟ್ಟು ಬಂತು ಜನ್ನು ಋಷಿಗಳಿಗೆ. ಹಾಗೆ ಆ ಪೋಷಣ ತಗೊಂಡ್ಬಿಟ್ರು, ಕುಡ್ದೇ ಬಿಟ್ರಲ್ಲ. ಅಷ್ಟು ನೀರನ್ನು ಕುಡಿದ್ಬಿಟ್ರು. ಒಂದು ಹನಿ ನೀರಿಲ್ಲ ಗಂಗೆ ಜನ್ನುವಿನ ಹೊಟ್ಟೆಯೊಳಗೆ. ಆಗ ಭಗೀರಥ ಕಂಗಾಲಾದ. ಪ್ರಯತ್ನವೆಲ್ಲ ವ್ಯರ್ಥ ಆಯ್ತಲ್ಲ ಅಂತ ಬಹಳ ಕೊರಗಿದ. ಕೊನೆಗೂ ಪರಿಪರಿಯಲ್ಲಿ ಜನ್ನು ಋಷಿಗಳನ್ನು ಬೇಡಿಕೊಂಡಿದ್ದಾನೆ, ಕ್ಷಮಾ ಬೇಡಿಕೊಳ್ತಾನೆ. ಗಂಗೆಯ ಪರವಾಗಿ ತಾನು ಕ್ಷಮಾ ಬೇಡಿಕೊಂಡ. ತನ್ನ ಪೂರ್ವಿಕರಿಗೆ ಸದ್ಗತಿ ಆಗಬೇಕಾಗಿದೆ ಸ್ವಾಮಿ, ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಕರುಣೆಯಿಂದ ಜನ್ನು ಋಷಿಗಳು ತನ್ನ ಬಲ ಕಿವಿಯಿಂದ ಆ ಗಂಗೆಯನ್ನು ಹಾಗೆ ಹೊರಗೆ ಬಿಡ್ತಾರೆ. ಗಂಗೆ ಹೊರಗೆ ಬಂಧನದಿಂದ ಮುಕ್ತಲಾದಳು. ಪುನಃ ಹರಿಯ ತೊಡಗಿದಳು. ಗಂಗೆ ಆ ಜನ್ನು ಋಷಿಗಳಿಗೆ ನಮಸ್ಕರಿಸಿ ಮುಂದೆ ಹೋಗ್ತಾಳೆ. ಜಾಹ್ನವಿ ಅಂತ ಹೆಸರು ಬಂತು. ಜಾಹ್ನವಿ ಜನ್ನು ಋಷಿಗಳ ಮಗಳು ಅಂತ ಅದಕ್ಕೆ ಅರ್ಥ. ಹೀಗೆ ಗಂಗೆ ಜಾಹ್ನವಿಯಾದಳು. ಜನ್ನು ಋಷಿಗಳು ಕೂಡ ವಿಶೇಷವಾಗಿ ಅವಳನ್ನು ಮಗಳನ್ನಾಗಿ ಸ್ವೀಕರಿಸಿದರು. ಇಂಥ ಜನ್ನು ಋಷಿಗಳಿಗೆ ನಮಸ್ಕರಿಸಿ 413ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.